ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೀಪಾವಳಿ ಹಬ್ಬ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸಂಜೆನೇ ಅಮಾವಾಸ್ಯೆ ಸ್ಟಾರ್ಟು. ಇವತ್ತು ಸಂಜೆ ಒಂದು 3:30ಯಿಂದ ಅಮಾವಾಸ್ಯೆ ಸ್ಟಾರ್ಟು ಅಂತ ಹೇಳ್ತಾ ಇದ್ರು ಟಿ ವಿನಲ್ಲಿ. ಸೊ ಹಾಗಾಗಿ ಇವತ್ತೇ ಎಲ್ಲರೂ ಅಂಗಡಿ ಪೂಜೆ ಮಾಡೋರು, ಗಾಡಿಗಳ ಪೂಜೆ ಮಾಡೋರು, ಎಲ್ಲ ಪೂಜೆಗಳನ್ನು ಇವತ್ತು ಸಂಜೆ ಮಾಡಿದ್ರೆ ಒಳ್ಳೆಯದು. ಸೊ ಒಳ್ಳೆ ಟೈಮ್ ಇರುತ್ತೆ ಇವತ್ತು ಅಂತ. ಇವತ್ತು ಮಧ್ಯಾಹ್ನದಿಂದ ನಾಳೆ ಸಂಜೆವರೆಗೂ ಅಮಾವಾಸ್ಯೆ ಇರುತ್ತೆ. ಸೊ ಈಗ ಮಕ್ಕಳು ಎಲ್ಲನೂ ಆಲ್ರೆಡಿ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ 2 ಡೇಸಿಂದನೇ. ಸ್ಯಾಟರ್ಡೆ ಸಂಡೇ ಎಲ್ಲ ರಜಾ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ 2 ಡೇಸಿಂದ ಅವರು ಪಟಾಕಿ ಅವತ್ತೇ ತೆಗೆಸ್ಕೊಂಬಿಟ್ಟು ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದೊಡ್ಡದೆಲ್ಲ ಹೊಡಿಯೋಕ್ಕೆ ಭಯ ಆದ್ರೂ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವ್ರ ಜೊತೆ ಹೋಗಿ ಅವ್ರಿಗೆ ಕೊಡೋದು ಹೊಡೀರಿ ಅಂತ ಹೇಳಿಬಿಟ್ಟು ಅಂತ. ಸೊ ಇವತ್ತು ಹಬ್ಬದ ದಿನ. ಸೊ ಮಗಳು ಪೂಜೆ ಎಲ್ಲ ಮಾಡಿದ್ದಾಳೆ. ಸೊ ನಾನು ಅವಳಿಗೆ ತುಂಬ ಇಷ್ಟ ಒಬ್ಬಟ್ಟು. ಸೊ ಹಾಗಾಗಿ ಮಗಳಿಗೆ ಇಷ್ಟ ಅಂತ ಹೇಳಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಹೂರ್ಣ ಎಲ್ಲ ಇನ್ನೂ ಮಾಡಿಲ್ಲ, ರುಬ್ಬಬೇಕು. ಸೊ ಎಲ್ಲ ಬೇಯಿಸಿಟ್ಟಿದ್ದೀನಿ, ಮೈದಾ ಎಲ್ಲ ಕಲಸಿಟ್ಟಿದ್ದೀನಿ. ಸೊ ಕಾಳುಗೋಜು ಮಾಡ್ಕೊಂಬಿಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈಗ. ಸೊ ನಿಮ್ಮ ಮನೇಲಿ ಯಾವ ರೀತಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ? ಸಂಜೆಗೆ ಎಲ್ಲರೂ ರೆಡಿಯಾಗಿ ಮಕ್ಳ ಕೈಲೆಲ್ಲ ದೀಪ ಹಚ್ಚೋದು, ಮನೆ ಆಚೆ ಆಗಿರ್ಬೋದು, ದೇವ್ರ ಮನೆಯಲ್ಲಿ ಸೊ ಡೆಕೋರೇಷನ್ ಮಾಡಿ, ರಂಗೋಲಿಗಳು ಬಿಟ್ಟು, ಹೂವಿನ ಅಲಂಕಾರ ಮಾಡಿ, ಸೊ ವೆರೈಟಿ ಎಲ್ಲರೂ ದೀಪಾವಳಿ ಹಬ್ಬದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ತುಂಬ ಜನ ಲಕ್ಷ್ಮಿನೂ ಕೂರಿಸ್ತಾರೆ, ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ಈಗ ದೀಪಾವಳಿ ಹಬ್ಬದಲ್ಲೂ ಲಕ್ಷ್ಮಿ ಕೂರಿಸಿ ಪೂಜೆ ತುಂಬ ಚೆನ್ನಾಗಿರುತ್ತೆ ಹಬ್ಬ, ದೀಪಾವಳಿ ಹಬ್ಬ. ಸೊ ನೀವು ನಿಮ್ಮ ಮನೆಗಳಲ್ಲಿ ಯಾವ್ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಎಲ್ಲ ಒಬ್ಬಟ್ಟು ಹೂರ್ಣ ರೆಡಿ ಮಾಡೋದಕ್ಕೆಲ್ಲ ಬೇಯಿಸಿಟ್ಟಿದ್ದೀನಿ. ಸೊ ಈ ಕಡೆ ಮೈದಾನು ಕಲಸಿಟ್ಟಿದ್ದೀನಿ, ನೆನೆಬೇಕು. ಸೊ ಒಂದೊಂದೇ ರೆಡಿ ಮಾಡ್ಕೊಂಬರೋಣ ಅಂತ ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡ್ಬಿಟ್ಟಿದ್ದೀನಿ. ಇದು ಬೇಳೆ ಬೇಯಿಸಿರೋಂಥ ನೀರು ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ. ಸೊ ಈ ಕಡೆ ಕಾಳೆಲ್ಲ ನೆಂದಿತ್ತು ರಾತ್ರಿಯಿಂದ. ಈಗ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ 1-2-3 ಸತಿ ಕೂಗಿಸ್ಕೊಂಡ್ಬಿಡ್ತೀನಿ. ಒಬ್ಬಟ್ಟೆಲ್ಲ ರೆಡಿ ಆಗ್ತಾ ಇದೆ. ಸೊ ಒಬ್ಬಟ್ಟು ಕೆಲಸ ಅಂತೂ ಫುಲ್ ರಿಸ್ಕು. ಬಟ್ ಹಬ್ಬದ ದಿವಸ ಮಕ್ಳು ಇಷ್ಟಪಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಒಬ್ಬಟ್ಟೀಗ ರೆಡಿ ಆಗ್ತಾ ಇದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಒಬ್ಬಟ್ಟಿಗೆ. ಸೊ ಇನ್ನು ಟೈಮ್ ಹಿಡಿಯುತ್ತೆ. ಆಗಲೇ 2:30 ಆಗೋಗಿದೆ ಟೈಮು. ಮಕ್ಕಳಿಗೆಲ್ಲ ಊಟ ಕೊಡಬೇಕು. ಹಸ್ಬೆಂಡ್ ಆಫೀಸಲ್ಲಿ ಪೂಜೆನೂ ಇತ್ತು, ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ. ಹೂವು ಎಲ್ಲ ಚೆನ್ನಾಗಿ ಹಾಕಿ, ಕಲಶ ಎಲ್ಲ ಇಟ್ಟು, ಬಾಳೆಕಂದೆಲ್ಲ ಇಟ್ಟು ಎಲ್ಲ ನೀಟಾಗಿ ಪೂಜೆ ಮಾಡಿದ್ದಾರೆ. ಸೊ ಪೂಜೆ ಮಾಡಿ ಅವರು ಎಲ್ಲ ಪ್ರಸಾದ ಎಲ್ಲ ಹಂಚಿ, ಸ್ವೀಟ್ ಎಲ್ಲ ಹಂಚಿ ಪೂಜೆ ಎಲ್ಲ ಮುಗಿಸಿ ಸಂಜೆ ಬಂದರು ಅವರೂ. ಸೊ ಅಷ್ಟರಲ್ಲಿ ನಾವೆಲ್ಲ ಒಬ್ಬಟ್ಟು ಊಟ ಮಾಡ್ಕೊಂಡೆಲ್ಲ ತಿಂದಿದ್ವಿ. ಸೊ ನೆಕ್ಸ್ಟು ಈಗ ಸಂಜೆ ದೀಪ ಎಲ್ಲ ಹಚ್ಚೋದಕ್ಕೆ ಮಕ್ಕಳು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಹಬ್ಬದ ದಿವಸ ಈ ರೀತಿ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಸೊ ಹಾಗಾಗಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆಲ್ರೆಡಿ ಸಂಜೆ ಆಗ್ತಾ ಇದೆ, 5:30 ಟೈಮು. ಮಕ್ಕಳೆಲ್ಲ ದೀಪ ಎಲ್ಲ ರೆಡಿ ಮಾಡ್ತಿದ್ದಾರೆ. ಬತ್ತಿ ಎಲ್ಲ ಹೊಸ್ತು ಹತ್ತಿ ತಂದಿದ್ವಿ ಊರಿಂದ, ಹಾಗಾಗಿ ಅದರಲ್ಲೇ ಬತ್ತಿ ಎಲ್ಲ ಹೊಸ್ತು. ಎಷ್ಟೆಷ್ಟಪ್ಪ ಮಾಡಿದ್ಯಾ ತೋರ್ಸಮ್ಮನ. ಒಂದೊಂದು ಬತ್ತಿ ಇಷ್ಟಿಷ್ಟಪ್ಪ ಮಾಡಿಬಿಟ್ಟಿದ್ದಾಳೆ. ಬತ್ತಿ ಎಲ್ಲ ಹೊಸ್ತು. ಇನ್ನೂ ಸ್ವಲ್ಪ ಸಣ್ಣಗೆ ಮಾಡಬೇಕು. ಹಾಂ, ಹಂಗೆ ಸಣ್ಣದಾಗಿ ಮಾಡಬೇಕು. ಅದು ದೀಪ ನೋಡಿ ಎಷ್ಟು ಚಿಕ್ಕದಾಗೈತಲ್ಲ. ಅದಕ್ಕೆ ಅರ್ಧಂಬರ್ಧ ಪೇಂಟ್ ಮಾಡಿ ಎಲ್ಲ ತೊಳೆದು ಏನೇನೋ ಮಾಡಿಬಿಟ್ಟಿದ್ದಾರೆ. ಹೀಗೆಲ್ಲ ದೀಪ ಹಾಕಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಡಿ ಒಂದು ಟ್ರೇ ತೊಗೊಬಂದು ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ತಂದಿದ್ದೀವಲ್ಲ, ಇದನ್ನು ಹಚ್ಚೋಣ. ಮತ್ತು ಆಯಿಲ್ ತಂದಿದ್ದೀವಿ 1 ಲೀಟರ್ ದೀಪ ಹಚ್ಚೋದಕ್ಕೆ. ದೀಪಗಳೆಲ್ಲ ಬತ್ತಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿ ಮನೆ ಒಳಗಡೆ ದೇವ್ರ ಪೂಜೆ ಮಾಡಿ ಆಮೇಲೆ ಹೊರಗಡೆ ಬಾಗಿಲಿಗೆಲ್ಲ ದೀಪ ಹಚ್ಚುವಂಥದ್ದು. ಇದು ನೋಡಿ ಡಿಫ್ರೆಂಟ್ ಆಗಿದೆ. ಇದು ಡಿಫ್ರೆಂಟ್ ಪೇಂಟಿಂಗ್ ಮಾಡಿರೋ ಅಂಥದ್ದೇ. ಇದು ಚೆನ್ನಾಗಿ ಬಂದಿದೆ ನೋಡಿ. ನೆನ್ನೆ ಇದು ಡಿಮಾರ್ಟಿಂದ ತಂದಿರೋ ಅಂಥದ್ದು ದೀಪ, ಕಲರು ನೀರಲ್ಲಿ ಫ್ಲೋಟಿಂಗ್ ಕ್ಯಾಂಡಲ್ಸ್. ಇವು ನೀರು ಹಾಕ್ಬಿಟ್ಟು ಮಧ್ಯೆ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬರ್ತಿದೆ. ಅದನ್ನು ಹಚ್ಬಿಡು ಹಂಗೆ ಫುಲ್ಲು. ಮಕ್ಳಿಗೆ ಈ ಥರ ದೀಪ ಹಚ್ಚೋದು, ಕಲರ್ ದೀಪಗಳು ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಾಕು, ಎತ್ಕೊಬಂದು ಎಲ್ಲ ಇಡಿ ಬಾಗಿಲಿಗೆ, ಕಿಟಕಿಗೆ.
ಎಲ್ಲ ದೀಪ ಹಚ್ಚಿ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಡಿ ಆಚೆ ನಡೀರಿ, ಇಬ್ರು ತಗೊಂಡು ನಡೀರಿ ದೀಪನ. ಹೂವನು ಇಡಿ. ಇಬ್ಬರು ನಾನು ಮಾಡ್ತೀನಿ ಅಂತ ಇಬ್ಬರು ಕಿತ್ತಾಡ್ತಾರಪ್ಪ. ಅದಕ್ಕೆ ಈ ಸತಿ ಇಬ್ರಿಗೂ ನೀವೇ ದೀಪ ಹಚ್ಚಿ ಅಂತ ಬಿಟ್ಟಿದ್ದೀನಿ. ಇಬ್ಬರು ನಾನು ಹಚ್ತೀನಿ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ನನ್ನ ಮಕ್ಕಳಿಬ್ಬರು ದೀಪ ಹಚ್ತಾ ಇದ್ದಾರೆ. ಇವತ್ತು ಸಂಜೆ ಎಲ್ಲ ಪಟಾಕಿ ಸೌಂಡು, ಮಳೆ ಬಂದಿದ್ದಕ್ಕೆ ಮತ್ತೆ ಇವತ್ತು ಬಾಗಿಲು ತೊಳೆದು ಈಗ ಮತ್ತೆ ಒಲೆ ಬಿಟ್ಟಿದ್ದಾಯಿತು 2ನೇ ಸಲ. ಇಲ್ಲಿ ಕಿಟಕಿ ಮೇಲೆ ತನ್ನಿ. ಇಲ್ಲೆರಡು ಕಿಟಕಿಗೆ. ನೀನು ಚಿಕ್ಕ ಪಾಪು ಆಗಿದ್ದಾಗ ಇಲ್ಲಿ ಹಿಡ್ಕೊಂಡು ಫೋಟೋ ತೆಗಿತಾ ಇದ್ದಿದ್ದು, ಸುಸುರು ಬತ್ತಿ ಆಡಿಸ್ತಾ ಇದ್ದು. ಆಯ್ತಾ? ನಡ್ರಿ ಬೇಗ, ಫಿಲಮ್ ಟೈಮ್ ಆಗೋಗುತ್ತೆ. ಪೂಜೆ ಮಾಡಿಬಿಡಕ್ಕಿರ್ತು. ಪೂಜೆ ಎಲ್ಲ ಮಾಡಿದರು ಮಕ್ಕಳು. ದೀಪ ಗಾಳಿಗೆ ಹಾರೋಗ್ತಾ ಇದೆ. ಸೊ ನನ್ನ ಮಗಳು ಎಲ್ಲ ರೆಡಿ ಮಾಡ್ತಿದ್ದಾಳೆ. ಸೊ ಈಗ ಇನ್ನೇನು 7 o'clock ಆಗ್ತಾಯಿದೆ ಟೈಮು. ಸೊ ಕಾಂತಾರ ಫಿಲಮ್ ಬುಕ್ ಮಾಡಿದ್ವಲ್ಲ, ಈಗ ನೋಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಮತ್ತೆ ಇನ್ನೊಂದ್ಸತಿ 2ನೇ ಸಲ ನಾವು ಫಿಲಮ್ ನೋಡೋಕ್ಕೆ ಹೋಗ್ತಾ ಇರೋವಂಥದ್ದು. ನಾವು ಮಕ್ಕಳು ಎಲ್ಲ ಅತ್ತೆ ಮಾವ ನಾದಿನಿ ಆಂಟಿ ಎಲ್ಲ ಜೊತೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಫಿಲಮ್ನ. ಈಗ ಹಸ್ಬೆಂಡು ಮತ್ತು ಅಮ್ಮಂಗೋಸ್ಕರ 2ನೇ ಸಲ ಬಂದಿದ್ದೀವಿ ಫಿಲಮ್ ನೋಡೋದಕ್ಕೆ. ಇದೇ ಫಸ್ಟ್ ಫಿಲಮ್ ಅನಿಸುತ್ತೆ ನಾವು 2ನೇ ಸಲ ನೋಡ್ತಾ ಇರೋವಂಥದ್ದು. ಈಗ ಇಂಟರ್ವಲಲ್ಲಿ ಮಕ್ಕಳೆಲ್ಲ ಸ್ನ್ಯಾಕ್ಸ್ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ ಪಪ್ಪನ ಕರ್ಕೊಂಡು. ನಾನು ಅಮ್ಮ ಇಬ್ಬರು ಇಲ್ಲೇ ಕೂತಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ಇಂಟರ್ವಲ್ ಎಲ್ಲ ತಿಂಡಿ ತರಕ್ಕೆ ಹೋಗಿದ್ದಾರೆ, ಸ್ನ್ಯಾಕ್ಸ್ ತರೋದಕ್ಕೆ. ಫಿಲಮ್ಗೆ ನೀವು ಥಿಯೇಟರ್ಗೆ ಹೋಗಿ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಚಾರ್ಜಸ್ ಎಲ್ಲ ಆ್ಯಡ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲೇ ಹೋಗಿ ಬುಕ್ ಮಾಡಿಕೊಂಡ್ರೆ ಕಮ್ಮಿ ಇರುತ್ತೆ. ಸೊ ನಾನು ಒಂದಿನ ಮೊದಲೇ ಬಂದು ಬುಕ್ ಮಾಡಿದ್ದೆ. ಗುಡ್ ಮಾರ್ನಿಂಗ್. ಒಬ್ಬಟ್ಟು ತಿನ್ನು. ನಮ್ಮ ಮಗು ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿಯಾಗಿದೆ ಊರಿಗೆ. ಸೊ ಅದಕ್ಕೆ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ. ಸೊ ಒಬ್ಬಟ್ಟು ತಿನ್ನಪ್ಪ, ಬೇಗ ಎತ್ಕೊಂಡು, ಟೈಮ್ ಆಗೋಗೈತೆ. ನೆನ್ನೆದು ಕ್ಯಾಂಡಲ್ ಎಲ್ಲ, ಇದೆಲ್ಲ ಫ್ಲೋಟಿಂಗ್ ಕ್ಯಾಂಡಲ್ಸು. ನೀರಲ್ಲಿದ್ದರೆ ಅದು ಫುಲ್ಲು ಎಲ್ಲ ಹರ್ಕೊಂಡು ಹೋಗಲ್ಲ ಕ್ಯಾಂಡ್ಲದು. ನಾವು ದೇವ್ರ ಮನೆ ಬಾಗಿಲಿಗೆ 1-2 ಇಟ್ಬಿಟ್ಟು ಹೋಗಿದ್ವಿ. ಫುಲ್ ಹರ್ಕೊಂಡೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿತ್ತು. ಇದು ನೀರಲ್ಲಿ ಇಟ್ಟಿದ್ದಂಥದ್ದು ಹಾಗೆ ಇತ್ತಿದ್ದು. ಸೊ ಇದೆಲ್ಲ ಬೇರೆ ಬೇರೆ ಕ್ಯಾಂಡ್ಲ್ಗಳು. ಊರಿಂದ ಬಂದಮೇಲೆ ಸಾಯಂಕಾಲ ಪಟಾಕಿ ಹೊಡಿತೀರಾ? ಅವಳೇನೋ ಧೈರ್ಯ ಮಾಡಿ ಈಗಲೇ ಹೊಡೆಯೋಕ್ಕೆ ಅಂತ ಮೇಡಮ್ ಎಲ್ಲ ರೆಡಿ ಆಯ್ತವ್ರೆ. ಪಟಾಕಿ ಹಿಂಗೆ ಇಟ್ಕೊಂಡಿದ್ದಾರೆ, ಯಾವುದೂ ಹೊಡೆದೇ ಇಲ್ಲ. ಬರೀ ಒಂದೊಂದು ಎತ್ಕೊಂಡು ಹೋಗೋದು, ಒಂದೊಂದು ಹೊಡಿಯೋದು ಅಂತ. ಈಗ ನೆನ್ನೆ ಫಿಲಮ್ ಕೊಟ್ಟೋದ್ವಲ್ಲ, ಹಾಗಾಗಿ ಹೊಡಿಯೋಕ್ಕಾಗಲಿಲ್ಲ. ಹೀಗೆ ಹೊಡೀರಿ ತಗೊಂಡು. ಓ ಹಿಂಗನ್ನದ. ಭಯ ಅಂತ ಹೇಳಿ ತಾತನ ಕೈಲಿ ಪಟಾಕಿ ಹಚ್ಚಿಸ್ತಾ ಇದ್ದಾರೆ. ಈಗ ಊರಿಂದ ಅವರೆಕಾಯಿ ಕಳಿಸಿದ್ರು. ಸೊ ಈಗ ಬಿಡಿಸೋಣ ಅಂತ ಹೇಳಿಬಿಟ್ಟು ಈಗ ಕೂತ್ಕೊಂಡಿದ್ದೀನಿ. ಇವತ್ತು ದೀಪಾವಳಿಯ 2ನೇ ದಿನ. ಸೊ ಇವತ್ತು ಪೂಜೆ ಎಲ್ಲ ಮಾಡಿದ್ದಾರೆ ಮಕ್ಕಳು. ಸೊ ಇವತ್ತು ಮಗಳು ಊರಿಗೆ ಹೋದ್ಲು. ಅಮ್ಮ ತಮ್ಮನ ಮಗಳು ಎಲ್ಲ ಊರಿಗೆ ಹೋಗ್ತಾಯಿದ್ರು. ಸೊ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೇಳಿಬಿಟ್ಟು, ಹಾಗಾಗಿ ನನ್ನ ಮಗಳು ಹೋಗಿದ್ದಾಳೆ. ಸೊ ಅವಳು ಬರ್ತಡೇ ಇದ್ದಿದ್ದ ದಿವಸನೂ ಇಲ್ಲಿ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಊರಲ್ಲಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಹೋಗಿ ಬರಲಿ ಅಂತ ಹೇಳಿಬಿಟ್ಟು ಕಳಿಸ್ದೆ. ಮಕ್ಕಳು ಈಗಲೂ ಪಟಾಕಿ ಹೊಡಿತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಸೌಂಡು. ಮತ್ತು ಎಲ್ಲ ಟಿಫನ್ ಎಲ್ಲ ಆಯಿತು. ಈಗ ಅಡುಗೆ ಮಾಡೋಣ ಅಂತ ಹೇಳಿ ಇದ್ಕದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನೆನ್ನೆ ಎಲ್ಲ ಒಬ್ಬಟ್ಟು ಮಾಡಿದ್ದೆ. ಇವತ್ತು ಇದ್ಕದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಈಗ ಅವರೆಕಾಯಿ ಎಲ್ಲ ಸುರಿತಾ ಇದ್ದೀನಿ. ಊರಲ್ಲಿ ಅವರೆಕಾಯಿ ಬಂದಿದೆ ಆಲ್ರೆಡಿ. ಸೊ ಹಾಗಾಗಿ ಅತ್ತೆ ಕಳಿಸಿದ್ರು ಊರಿಂದ. ಈಗೆಲ್ಲ ಸುಲಿದ್ಬಿಡೋಣ ಅಂತ ಹೇಳಿಬಿಟ್ಟು ಸುಲಿದು ನೆನೆ ಹಾಕಿ ಅದು ಹಿದ್ಕಿ ಅದು ಸಾಂಬಾರು ಮಾಡೋ ಅಷ್ಟರಲ್ಲಿ ಅಷ್ಟೇ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸಂಜೆಗೆ ಆಗಿಬಿಡುತ್ತೆ. ಕಾಯಿ ಸುಲಿದು ನೆನೆ ಹಾಕಿ ಅದು ಹಿದ್ಕಿ ಸಾಂಬಾರು ಮಾಡೋ ಅಷ್ಟರಲ್ಲಿ ಲೇಟೇ ಆಗಿಬಿಡುತ್ತೆ. ನಾನು ಸ್ವಲ್ಪ ಇದ್ಕದೆಲ್ಲ ಸ್ವಲ್ಪ ಲೇಟು. ಹಾಗಾಗಿ ಹಸ್ಬೆಂಡು ಅವ್ರು ಬೇಗ ಇದ್ತಾರೆ ಫಾಸ್ಟಾಗಿ 2 ಕೈಯಲ್ಲೂ. ನನಗೆ ಒಂದೇ ಕೈಯಲ್ಲಿ ಇದ್ಕೋದಕ್ಕೆ ಬರೋದು, ಹಾಗಾಗಿ ಸ್ವಲ್ಪ ಲೇಟೇನೆ. ಹಾಗಾಗಿ ಇವತ್ತು ಹಬ್ಬಕ್ಕೆ ಇದ್ಕದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಏನೇನು ಸ್ಪೆಷಲ್ ಮಾಡಿದ್ರಿ ಹಬ್ಬಕ್ಕೆ? ಸಿಹಿ ಅಡುಗೆ ಮಾಡಿದ್ದೀರಾ? ಇವತ್ತು ಅಮಾವಾಸ್ಯೆ ಇದೆ ಸಂಜೆವರೆಗೂ. ಹಾಗಾಗಿ ಎಲ್ಲರೂ ಲಕ್ಷ್ಮಿ ಎಲ್ಲ ಕೂರಿಸಿದ್ದಾರೆ ಒಬ್ಬೊಬ್ಬರು. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೂರಿಸ್ತೀವಿ, ಒಬ್ಬರು ಇವಾಗಲೂ ಕೂರಿಸ್ತಾರೆ. ಸೊ ಲಕ್ಷ್ಮೀ ಪೂಜೆನೂ ಇದೆ ಇವತ್ತು, ತುಂಬ ಒಳ್ಳೆಯ ದಿನ. ಆಮೇಲೆ ಮಕ್ಕಳಿಗೆ ಎಲ್ಲ ದೀಪ ಹಚ್ತಾರೆ. ನೆನ್ನೆನೂ ಎಲ್ಲ ದೀಪ ಎಲ್ಲ ಹಚ್ಚಿದ್ರು.
ಎಲ್ಲರೂ ಸೇಫಾಗಿ ಪಟಾಕಿ ಹೊಡೀರಿ. ಮಕ್ಳುಗಳು ಎಷ್ಟೊಂದು ಜನ ಆಗಲಿ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಈ ಥರ ಪಟಾಕಿಯಿಂದ ಅಪಾಯ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ. ಸೊ ಮಕ್ಳಿಗೆ ನೀಟಾಗಿ ಸೇಫ್ಟಿ ಮಾಡಿ ಪಟಾಕಿ ಎಲ್ಲ ಓಡಿಸಿ, ಯಾಕಂದರೆ ಚಿಕ್ಕ ಮಕ್ಕಳಲ್ವ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಏನೂ ಅಪಾಯ ಆಗಬಾರ್ದು, ಹಾನಿ ಆಗಬಾರ್ದು ಅಂತ ಹೇಳಿ. ಸೊ ಈ ಸಲ ಎಲ್ಲನೂ ಪಟಾಕಿಗಳು ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ. ನಾವು ಹೋಗಿದ್ದ ಹತ್ರ ಹಸ್ಬೆಂಡು ಮಕ್ಳನ್ನ ಕರ್ಕೊಂಡು ಹೋಗಿ ಎಲ್ಲ ತೊಗೊಂಡು ಬಂದರು. ಇಲ್ಲೇ ನಿಯರ್ ಬೈ ಗೋಡೌನ್ ಇದೆ ಪಟಾಕಿದು, ಅಲ್ಲಿ ತೊಗೊಂಡು ಬಂದರು. ಸಿಕ್ಕಾಪಟ್ಟೆ ಕ್ಯೂ ಇತ್ತಂತೆ. ಸೊ ಆದರೂ ತೊಗೋಬಾರ್ದು, ಪಟಾಕಿ ಹೊಡಿಬಾರ್ದು, ಧೂಳು ಅದು ಹೊಗೆ ಅಂತ ಅಂದ್ರೂ ಎಷ್ಟು ಜನ ತೊಗೊತಾ ಇರ್ತಾರೆ. ಬಟ್ ಕೋವಿಡ್ ಆದಮೇಲಂತೂ ಸ್ವಲ್ಪ ಕಮ್ಮಿನೇ ಆಗಿದೆ. ಅದಕ್ಕೆ ಮೊದಲಂತೂ ಸಿಕ್ಕಾಪಟ್ಟೆ ಹೊಡಿತಾಯಿದ್ರು. ಈಗ ಮಕ್ಳುಗಳು ಭಯ ಅಂತ ಹೇಳಿ ಹೊಡಿಯಲ್ಲ, ಮತ್ತು ಅದು ಇಂಟ್ರೆಸ್ಟೇ ಇಲ್ಲ ಏನೋ. ನಾವು ಹೊಡಿಬೇಕಾದ್ರೆಲ್ಲ ನಮ್ಮನೇಲಿ ಒಂದು ಬಾಕ್ಸ್ ತಂದರೆ ಅದನ್ನು 3 ಜನಕ್ಕೆ ಶೇರ್ ಮಾಡ್ತಾಯಿದ್ವಿ. ಸೊ ಅಂದ್ರೂ ಈಗ ಅಷ್ಟು ಕ್ರೇಜ್ ಇಲ್ಲ ಯಾರಿಗೂ ಮಕ್ಳಿಗೆ ಪಟಾಕಿ ಹೊಡಿಯೋವಂಥದ್ದು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ನಮ್ಮ ಕಡೆ ಏರಿಯಾದಲ್ಲಿ ಅಷ್ಟೇನು ಯಾರೂ ಹೊಡಿಯಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ದವ್ರು ಹೊಡಿತಾರೆ ಅಷ್ಟೇ. ಸ್ವಲ್ಪ ಒಂದು ಏಜಿಗೆ ಬಂದಮೇಲೆ ದೊಡ್ಡವರಾದ್ಮೇಲೆ ಯಾರೂ ಅಷ್ಟು ಹೊಡಿಯೋಕ್ಕೆ ಇಷ್ಟಪಡಲ್ಲ. ನಮಗೆ ಅವಾಗ ಆ ರೀತಿ ಇರಲಿಲ್ಲ. ಸೊ 1 ಬಾಕ್ಸ್ ತಂದರೆ 3 ಜನಕ್ಕೆ ಶೇರ್ ಮಾಡ್ತಿದ್ರು. ಅದರಲ್ಲೂ ನಾವು ನನ್ನ ತಮ್ಮ ಅಂತೂ ಎಲ್ಲ ಕದ್ದಿ ಎತ್ಕೊಂಡ್ಬಿಡೋನು. ನಮ್ಮ ಪಟಾಕಿ ಎಲ್ಲ ಹೊಡೆದ್ಬಿಟ್ರು ಅವ್ರು ಅಂತ ತಗೊಂಡೋಗಿ ನಾವೆಲ್ಲ ಕಡೆ ಔಸಿಟ್ಕೊತಾ ಇದ್ವಿ. ಸೊ ಆ ರೀತಿ ಇರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಈಗ ದೊಡ್ಡವರಾದ್ಮೇಲೆ ಯಾರೂ ಹೊಡಿಯೋಕ್ಕೆ ಇಷ್ಟಪಡಲ್ಲ. ಈಗ ನಮ್ಮ ಮನೇಲಿ 2 ಬಾಕ್ಸ್ ತಂದುಬಿಟ್ಟಿದ್ದಾರೆ, ಇಬ್ರಿಗೂ ಒಂದೊಂದು ಅಂತ. ಅವರೆಲ್ಲ ಬರೀ ಚಿಕ್ಕದಷ್ಟೇ ಹೊಡಿಯೋದು, ದೊಡ್ಡದು ನೀನೇ ಹೊಡಿಯಮ್ಮ ಅಂತ ಹೇಳ್ತಾರೆ. ನನ್ನ ಮಗಳಿಗೆ, ಅವಳಿಗೆ ಸಿಕ್ಕಾಪಟ್ಟೆ ಭಯ. ಚಿಕ್ಕ ಪಟಾಕಿ ಹಚ್ಚಕ್ಕೂ ಅವಳು ಕಿವಿ ಹಿಂಗೆ ಮುಚ್ಕೊಂಡು ಓಡಿ ಬರ್ತಾಳೆ. ಸೊ ಅಷ್ಟು ಭಯ ಪಡ್ತಾರೆ. ನೋಡಬೇಕು, ಈ ಸತಿ ಹೊಡಿತಿದ್ದಾರೆ ಒಂದೊಂದೇ ಚಿಕ್ಕ ಚಿಕ್ಕದು ಬಿಜಿಲಿ ಪಟಾಕಿ ಇರುತ್ತಲ್ವ, ಆ ಥರದ್ದು. ಸೊ ಮಕ್ಳಿಗೆ ಸಿಕ್ಕಾಪಟ್ಟೆ ಭಯ, ಬಟ್ ಅದರಿಂದ ಸೇಫ್ಟಿ ಕೂಡ ಇಲ್ಲ. ಸೊ ಮಕ್ಳಿಗೆ ಹೆದರಿಕೆ, ಸೊ ಭಯ ಇದ್ರೇ ಒಳ್ಳೆಯದು ಅಂತಲೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇಫಾಗಿ ಪಟಾಕಿ ಹೊಡೀರಿ, ದೇವ್ರ ಪೂಜೆ ಮಾಡಿ, ಸಿಹಿ ಊಟ ಮಾಡ್ಕೊಂಡು ತಿನ್ನಿ ಹಬ್ಬಕ್ಕೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತು ಇದ್ಕದ ಬೇಳೆ ಸಾಂಬಾರು ಮಾಡಿಕೊಂಡು ಊಟ ಮಾಡೋಣ. ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್.